ಗೈಸ್ ಇದು ಪೇಂಟಿಂಗ್ ಅಲ್ಲ, ಭಕ್ತಿಯಿಂದ ಬಿಡಿಸಿದ ಅದ್ಭುತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಏನ್ ಡೈಲಿ ಲಾಗ್ ಬರ್ತಿಲ್ಲ ಅನ್ಕೋಬೇಡ್ರಿ, ಎಕ್ಸಾಮ್ ಇರೋದ್ರಿಂದ ಲಾಗ್ ಮಾಡಕ್ ಹಾಕಿದ್ದಿಲ್ಲ. ಇನ್ಮೇಲಿಂದ ಡೈಲಿ ಲಾಗ್ ಬರ್ತೇವೆ, ಎಲ್ರು ಸಪೋರ್ಟ್ ಮಾಡ್ರಿ. ಬೆಳಗ್ಗೆನೆ ಆಟೋ ಹೊತ್ಕೊಂಡ್ ಸೀದಾ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಗೈಸ್ ನಾವ್ ಬಂದಿದ್ದೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ, ಹಂಗೆ ಹೋಗೋದಾರಿಗೆ ಈ ದೇವಸ್ಥಾನ ಇತ್ತು ಅಂತ ಇದಕ್ಕೆ ಹೋದ್ವಿ. ಗೈಸ್ ಇಲ್ಲಿ ನೋಡ್ರಿ ಸೈಕ್ ಆಗಿ ಮಾಡಿದಾರೆ. ದೇವಸ್ಥಾನದಾಗ ಗಣಪತಿ ಮತ್ತೆ ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ. ಅದೇ ದೇವಸ್ಥಾನದಾಗ ಶಿವನ್ ಮೂರ್ತಿನೂ ಇತ್ತು, ಅಲ್ಲೂ ದರ್ಶನ ಮಾಡ್ಕೊಂಡ್ವಿ. ದೇವಸ್ಥಾನದಾಗ ಶಿವರಾತ್ರಿ ಇರೋದ್ರಿಂದ ಇಲ್ಲಿ ಹೋಮ ಎಲ್ಲ ಮಾಡ್ತಿದ್ರು, ಅದ್ ನೋಡಿದ್ವಿ. ಗೈಸ್ ಒಂದ್ ಸ್ವೀಟ್ ಕೊಟ್ರು, ಮಸ್ತ್ ಆಗಿತ್ತು. ಗೈಸ್ ಇವಾಗ ನೋಡ್ರಿ ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಂದಿದ್ವಿ, ಅಲ್ಲಿಗೆ ಹೋಗ್ತಿದೀವಿ. ಫೈನಲಿ ದೇವಸ್ಥಾನ ಅಂತೂ ಸಿಕ್ತು. ಹೋಗೋಣ ಅಂದ್ರೆ ಜನ ನೋಡ್ರಿ ಎಷ್ಟ್ ಜನ. ಇಲ್ಲಿ ನಾವು ಬಂದ್ ಕ್ಯೂ ಒಳಗ್ ಜಾಯ್ನ್ ಆದ್ವಿ. ಎಷ್ಟ್ ಜನ ಅದಾರ ನೋಡ್ಲಿ. ಇಲ್ಲಿ ಹೋಗಿ ದರ್ಶನ ಮಾಡಕ್ ಎಷ್ಟೊತ್ ಬೇಕು ನಮಗೆ. ಗೈಸ್ ದೇವಸ್ಥಾನ ಹತ್ರ ಬರಕ್ 2 ಗಂಟೆ ಬೇಕಾಯ್ತು. ಗೈಸ್ ಇಲ್ಲಿ ನೋಡ್ರಿ ಆಮೇಲೆ ಮೀನೆಲ್ಲ ಅದಾವೆ. ಗೈಸ್ ಹಬ್ಬ ಇರೋದ್ರಿಂದ ದೇವಸ್ಥಾನ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಗೈಸ್ 2 ಗಂಟೆ ವೇಟ್ ಮಾಡಿ ಕಪಿಲೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಗೈಸ್ ದೇವಸ್ಥಾನದೊಳಗ್ ನೋಡಕ್ ಫುಲ್ ಚೆನ್ನಾಗಿತ್ತು ಒಳಗೆಲ್ಲ. ಗೈಸ್ ಈ ದೇವಸ್ಥಾನದೊಳಗ್ ಒಂದ್ ಗಣಪತಿ ಇತ್ತು ಅಂತ ಅಲ್ಲೂ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಶಿವ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಗೈಸ್ ಇಲ್ಲಿ ನೋಡ್ರಿ ರಂಗೋಲಿಗಂತೂ ಸೈಕ್ ಆಗಿ ಬಿಡಿಸಿದಾರೆ ಶಿವನ್ ಚಿತ್ರನ. ಅದು ಗೈಸ್ ದೇವ್ರ ದರ್ಶನ ಮಾಡ್ಕೊಂಡ್ ಬರತ್ತೆ, ಮಕ್ಕ ಎಲ್ಲ ಊಸ್ಟ್ ಎದ್ದೋಗಿದ್ವಿ ನಾವು ನೋಡ್ಕೊಂಡ್ ಎಲ್ರಿಗೂ ಬಾಳ್ತಾ. ಇವತ್ತಿನ ಮುಗಿಸ್ತಿದೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ.